ಮಾನ್ಯರೇ, ಮಹಿಳೆಯರೇ, ಪ್ರತಿ ವರ್ಷದಂತೆ ಈ ವರ್ಷವೂ ನಮ್ಮ ಅಣ್ಣನವರು ಸಾಮೂಹಿಕ ವಿವಾಹ ಮಹೋತ್ಸವವನ್ನು ಹಮ್ಮಿಕೊಂಡಿದ್ದಾರೆ. ಆಸಕ್ತರು ಕೂಡಲೇ ನೋಂದಾಯಿಸಿಕೊಳ್ಳಿ. ಇದೇ ತಿಂಗಳು 25ರಂದು ಸಾಮೂಹಿಕ ವಿವಾಹ ನಡೆಯಲಿದ್ದು ಎಲ್ಲರೂ ಭಾಗವಹಿಸಬೇಕಾಗಿ ದೇವರ ಕೃಪೆಗೆ. ಏನ್ಲಾ ಯಜಮಾನ, ಎಲ್ಲಾ ಅರೇಂಜ್ಮೆಂಟ್ ಹೆಂಗದ್ಲಾ? ಏನೋ ನೋಡೋಣ, ಎಲ್ಲ ನಡೀತಿದೆ. ಆದ್ರೆ 100 ಜೋಡಿಲಿ 80 ಜೋಡಿ ಮಾತ್ರ ಸಿಕ್ಕಿರೋದು, ಇನ್ನೂ 20 ಆಗಿಲ್ಲ. ನಮ್ಮ ಊರ್ನಾಗೆ ಸಾಕಷ್ಟು ಕುಟುಂಬಗಳು ಮದ್ವೆ ಮಾಡಿ ಕೈ ತೊಳ್ಕೊಂಡ್ರೆ ಸಾಕಪ್ಪ ಅಂತಿದ್ದಾವೆ. ಅದ್ರಲ್ಲೇ 20 ಕುಟುಂಬ ಹುಡುಕಿದ್ರಾಯ್ತು. ಆದ್ರೆ ಸರ್ಕಾರ ಒಪ್ಬೇಕಲ್ಲ, 18 ವರ್ಷ ಆಗ್ಬೇಕಂತೆ. ಅದ್ಕೇನು, ನಮ್ಮೂರ್ ಡಾಕ್ಟರ್ ಹತ್ರ ಮಾತಾಡ್ಕೊಂಡ್ರಾಯ್ತು. ಹಾಗಂತೀಯ? ಸರಿ ಬಿಡು ಮತ್ತೆ. ನಮಸ್ಕಾರ ಡಾಕ್ಟ್ರೇ. ನಮಸ್ಕಾರ ಯಜಮಾನ್ರೆ. ಏನ್ ವಿಷಯ, ಇಷ್ಟು ದೂರ ಬಂದಿದ್ದೀರಿ? ಅದೇ ನಿಮ್ಗೆ ತಿಳಿದಿಲ್ವಾ ಸಾಮೂಹಿಕ ವಿವಾಹ? ಹಾ ಹೌದು, ಒಳ್ಳೆ ಕೆಲಸ ಮಾಡ್ತಿದ್ದೀರಾ. ಅದಕ್ಕೆ ನನ್ನಿಂದ ಏನ್ ಸಹಾಯ ಆಗ್ಬೇಕಿತ್ತು? ಏನಿಲ್ಲ ಡಾಕ್ಟ್ರೇ, ಒಂದು 20 ಜೋಡಿಗೆ 18 ವರ್ಷ ಆಗಿದೆ ಅಂತ ಸರ್ಟಿಫಿಕೇಟ್ ಕೊಡ್ಬೇಕಿತ್ತು ನೀವು. ಅಯ್ಯೋ, ಅದು ಅಪರಾಧ, ಆಗೋಲ್ಲ ನನ್ನಿಂದ. ಏನೋ ನೋಡಿ ಡಾಕ್ಟ್ರೇ, 100 ಸುಳ್ಳು ಹೇಳಿ ಒಂದು ಮದುವೆ ಮಾಡು ಅಂತಾರೆ. ನೀವು 1 ಸುಳ್ಳು ಹೇಳಿದ್ರೆ ನಾವು 100 ಮದುವೆ ಮಾಡ್ತೀವಿ. ನೋಡಿ ಯಜಮಾನ್ರೆ, ಅದೆಲ್ಲ ಕಷ್ಟ ಆಗುತ್ತೆ. ಆದ್ರೆ ಒಳ್ಳೆ ಕೆಲಸ ಮಾಡ್ತಿದ್ದೀರಾ, ಕೊಡ್ತೀನಿ ಬಿಡಿ. ಥ್ಯಾಂಕ್ ಯು ಡಾಕ್ಟ್ರೇ. ಎಲ್ಲ ಸಮಸ್ತ ಜನರಿಗೂ ಅಣ್ಣನವರು ನಡೆಸಿಕೊಡುತ್ತಿರುವ 100 ಜೋಡಿಗಳ ಸಾಮೂಹಿಕ ವಿವಾಹ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ವಾಗತ. ಎಲ್ಲ ಜೋಡಿಗಳು ಹಾರ ಬದಲಾಯಿಸ್ಕೊಳ್ಳಿ. ಈಗ ಗಟ್ಟಿ ಮೇಳ ಶುರುವಾಗ್ಲಿ. ಗಟ್ಟಿ ಮೇಳ, ಗಟ್ಟಿ ಮೇಳ. ನೀನು ಈ ರೀತಿ ಇರೋದು ನನಗೆ ತುಂಬ ಬೇಸರ ಆಗ್ತಿದೆ ಅಮ್ಮ. ಅವನಿಗೆ ಫೋನ್ ಮಾಡಿ ನೀನು ಕರ್ಕೊಂಡು ಹೋಗೋಕೆ ಹೇಳ್ತೀನಿ. ಹಲೋ. ಹಲೋ, ನಾನಪ್ಪ ನಿಮ್ಮಪ್ಪ. ಹೇಳಪ್ಪ. ಮದುವೆ ಆಗಿ 3 ವರ್ಷ ಆಯಿತು. ನೀನು ಸಿಟಿ ಸೇರ್ಕೊಂಡೆ. ಯಾವಾಗ ಕರ್ಕೊಂಡು ಹೋಯ್ತೀಯ ನೀನು ಹೆಂಡ್ತಿನ? ನೋಡಪ್ಪ, ನನಗೆ ಗೊತ್ತಿಲ್ಲದ ವಯಸ್ಸಲ್ಲಿ ನೀವು ನನಗೆ ಮದುವೆ ಮಾಡಿದ್ರಿ. ನನಗಾಗ ಏನಂತನೂ ಕೂಡ ಗೊತ್ತಿಲ್ಲದೆ ನಾನು ಸುಮ್ಮನಿದ್ದೆ. ಈಗ ನಾನು ಸಿಟಿಗೆ ಬಂದಿದ್ದೀನಿ. ನನಗಿಷ್ಟ ಆಗಿರೋ ಹುಡುಗಿನ ನಾನು ಮದುವೆ ಆಗಿದ್ದೀನಿ. ಊರಲ್ಲಿ ನಿಮ್ಮ ಸೊಸೆ ನೀವೇ ನೋಡ್ಕೊಳ್ಳಿ, ಬೇರೆ ದಾರಿ ಹುಡ್ಕೊಳ್ಳಿ. ನನಗೂ ಅದಕ್ಕೂ ಸಂಬಂಧ ಇಲ್ಲ. ಅಯ್ಯೋ ದೇವ್ರೆ, ಹಿಂಗಂದ್ರೆ ಹೆಂಗೆ? ಹಲೋ ಹಲೋ. ನೋಡಪ್ಪ, ಸ್ಕ್ಯಾನಿಂಗ್ನಲ್ಲಿ ಮಗು ಸತ್ತೋಗಿದೆ ಅಂತ ಬಂದಿದೆ. ಅಯ್ಯೋ ಡಾಕ್ಟ್ರೇ, ಎಲ್ಲ ಸರಿಯಾಗಿ ಐತಲ್ಲ, ಚೆನ್ನಾಗಿ ನೋಡ್ಕೊಂಡಿದ್ವಿ. ಮದುವೆ ವಯಸ್ಸಿಗಿಂತ ಮುಂಚೆ ಮದುವೆ ಮಾಡಿದ್ರೆ ಹೀಗೆ ಆಗೋದು. ಇನ್ನು 3ನೇ ಹೆಣ್ಣು ಮಗಳು ಹೆರಿಗೆ ಸಂದರ್ಭದಲ್ಲಿ ಸತ್ತೋದ್ಲು. ಈಗ ಅವಳ ಮಗು ಅನಾಥವಾಗಿದೆ. ತಾಯಿ ಎದೆ ಹಾಲಿಲ್ಲದೆ ಅಪೌಷ್ಟಿಕತೆಯಿಂದ ಬಳಲುತ್ತಿದ್ದಾಳೆ.